ಬಿಜೆಪಿ ಮತ್ತೆ ಜೆಡಿಎಸ್ ನಡುವೆ ಈ ಮೈತ್ರಿ ಒಂದಾಗತ್ತಾ ಅಥವಾ ಕಂಟಿನ್ಯೂ ಆಗತ್ತಾ ಅಥವಾ ಇಲ್ಲೇ ಸ್ಟಾಪ್ ಆಗತ್ತಾ ಅನ್ನುವಂಥ ಗೊಂದಲ ಇದೆ. ಸೊ ಈ ಬಿಜೆಪಿ ಮತ್ತೆ ಜೆಡಿಎಸ್ ಮಧ್ಯೆ ಈ ಮೈಸೂರು ಪಾದಯಾತ್ರೆಯ ಜಟಾಪಟಿ ಇದೆಯಲ್ಲ, ಸದ್ಯಕ್ಕೆ ನಿಲ್ಲುವಂಥ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಇವಾಗ ಸಂಸತ್ ಭವನದ ಎಚ್ಚರಿಕೆ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಸಭೆಯಲ್ಲಿ ಮೈಸೂರು ಪಾದಯಾತ್ರೆಯ ಬಗ್ಗೆ ಮಹತ್ವದ ಚರ್ಚೆಯನ್ನು ಮಾಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಮೈಸೂರು ಪಾದಯಾತ್ರೆಯ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಸಭೆಯಲ್ಲಿ ಅಂದರೆ ಈ ಮಹತ್ವದ ಸಭೆಯಲ್ಲಿ ಜೋಶಿ ಅವರಿದ್ದಾರೆ, ವಿಜಯೇಂದ್ರ, ರಾಧಾ ಮೋಹನ್ ದಾಸ್. ಎಕ್ಸ್ಕ್ಲೂಸಿವ್ ಫೋಟೋವನ್ನು ಗಮನಿಸ್ತಾ ಇದ್ರಿ. ಕುಮಾರಸ್ವಾಮಿ ಜೊತೆಗೆ ಬಿಜೆಪಿಯ ನಾಯಕರು ಸಭೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಕುಮಾರಸ್ವಾಮಿ ಇದ್ದಕ್ಕಿದ್ದಾಗೆ ಖಂಡ ತುಂಡವಾಗಿ ಹೇಳಿದರು, ಈ ಪಾದಯಾತ್ರೆಗೆ ನಮ್ಮ ಒಪ್ಪಿಗೆ ಇಲ್ಲ. ಆವಾಗ ಅಲ್ಲೋಲ ಕಲ್ಲೋಲ ಆಯಿತು ಬಿಜೆಪಿಯಲ್ಲಿ, ಏನಿದು ಅಂಥೇಳಿ. ತಕ್ಷಣ ಅಶೋಕ್ ಆಗಿರ್ಬೋದು, ವಿಜಯೇಂದ್ರ, ಎಲ್ಲ ಹಿರಿಯ ನಾಯಕರು ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆ ಮಾಡೋದಕ್ಕೆ ಶುರು ಮಾಡಿಬಿಟ್ರು. ತದನಂತರ ಹೆಂಗಾದರೂ ಮಾಡಿ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನ ಅಂತೂ ನಡೀತಾ ಇದೆ. ಸೊ ಹಾಗಾಗಿ ಹೈ ವೋಲ್ಟೇಜ್ ಅಂತೂ ಮೀಟಿಂಗ್ ಅಂತೂ ಆಗಿದೆ. ಮೀಟಿಂಗ್ ಆದ ನಂತರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಅಂದರೆ ಈ ಪಾದಯಾತ್ರೆಯ ವಿಚಾರವಾಗಿ ಮತ್ತು ಬಿಜೆಪಿ ಮತ್ತು JDS ಅಲ್ಲಿ ಇರುವಂಥ ಗೊಂದಲ ಏನಿದೆಯಲ್ಲ, ಈ ಗೊಂದಲ ಮತ್ತು ಜಟಾಪಟಿ ಏನಿದೆ ಅದಕ್ಕೆ ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ಇದೆ. ಅಂದರೆ ಕುಮಾರಸ್ವಾಮಿ ಅವರು ಇಲ್ಲ, ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾರಾ, ಅಥವಾ ಇಲ್ಲ ಏನೋ ಒಂದು ಸಮಸ್ಯೆ ಇತ್ತು, ಅದು ಎಲ್ಲವೂ ಕೂಡ ಈಗ ಸರಿ ಹೋಗಿದೆ, ಸೊ ನಾವು ಪಾದಯಾತ್ರೆಗೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾರಾ, ಏನೋ ಗೊತ್ತಿಲ್ಲ. ಅಥವಾ ಈ ಡೇಟನ್ನು ಏನಾದರೂ ಮುಂದಕ್ಕೆ ಹಾಕ್ತಾರಾ. ಬಟ್ ಈ ಬಗ್ಗೆ ಅಂತೂ ಚರ್ಚೆ ಆಗಿದೆ. ಅಂತಿಮವಾಗಿ ನಿರ್ಧಾರ ಅಂತೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುತ್ತೆ. ಯಾಕಂದರೆ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ನೋಡಿ, 3ನೇ ತಾರೀಕಿಗೆ ಅಂದರೆ ಇವತ್ತು ಒಂದು, ನಾಳೆ ಬಿಟ್ಟು ನಾಡಿದ್ದು 3ನೇ ತಾರೀಕಿಗೆ ದಿನಾಂಕ ನಿಗದಿ ಆಗಿದೆ ಪಾದಯಾತ್ರೆಯನ್ನು ಮಾಡಬೇಕು ಅನ್ನೋದು. ಇದರ ಮಧ್ಯೆ ಈ ರೀತಿಯ ಗೊಂದಲ ಇದೆ. ಹಾಗಾಗಿ ಆದಷ್ಟು ಬೇಗ ಈ ಗೊಂದಲಕ್ಕೆ ಏನಾದರೂ ಒಂದು ಪರಿಹಾರ ಹುಡುಕಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ಬಹುಶಃ ಅವರ ನೇತೃತ್ವದಲ್ಲಿ ಸಭೆ ಇದು. ಯಾಕಂದರೆ ಅವರು ಇರೋ ಜಾಗದಲ್ಲಿ ಹೋಗಿದ್ದಾರೆ. BY ವಿಜಯೇಂದ್ರ, ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಇನ್ನು ಮಲೇಶ್ ಬಾಬು ಅವರು ಕೂಡ ಇದ್ದಾರೆ, ಬಂಡೆಪ್ಪ ಕಾಶೆಂಪುರ ಅವರು ಕೂಡ ಇದ್ದಾರೆ, ರಾಧಾ ಮೋಹನ್ ದಾಸ್, ಎಲ್ಲರೂ ಕೂಡ ಮಹತ್ವದ ಸಭೆಯನ್ನು ಮಾಡಿದ್ದಾರೆ. ಸಭೆ ಆಗಿದೆ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇದೆ. ಈ ಸಭೆ ಆದ ಬಳಿಕ ಎಲ್ಲರೂ ಒಮ್ಮತ ನಿರ್ಧಾರದ ಮೇಲೆಗೆ ಸುದ್ದಿಗೋಷ್ಠಿಯನ್ನು ಮಾಡಲಾಗುತ್ತೆ. ಅಂದರೆ ಈ ಪಾದಯಾತ್ರೆ ಬಗ್ಗೆ ಯಾವ ರೀತಿಯಾಗಿ ಇವರ ನಿರ್ಧಾರ ಇರುತ್ತೆ JDS. ಯಾಕಂದರೆ ಪ್ರಮುಖವಾಗಿ ಈ ಪಾದಯಾತ್ರೆಗೆ JDS ಕಡೆಯಿಂದ ಒಪ್ಪಿಗೆ ಇಲ್ಲ. ಇದು ಒಂದೇ ಒಂದು ಸಾಕು. ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು ಏನು, ಇದು ಪಾದಯಾತ್ರೆ ಅಲ್ಲ, ಇದು ಅಂತಿಮ ಯಾತ್ರೆ ಅಂಥೇಳಿ. ಸೊ ಹಂಗಾಗಿ ಆರಂಭದಲ್ಲಿ ಅಪಸ್ವರ ಇದೆ, ಆರಂಭದಲ್ಲಿ ಗೊಂದಲ ಇದೆ. ಸೊ ಇದು ಸರಿಯಾಗಬೇಕು ಅಂತಂದರೆ ಕುಮಾರಸ್ವಾಮಿ ಅವರ ಒಪ್ಪಿಗೆ ಇರಬೇಕಾಗತ್ತೆ. ಹಂಗಾಗಿ ಕುಮಾರಸ್ವಾಮಿ ಅವರು ಈಗಾಗಲೇ ಕೂಡ ಅವ್ರ ಜೊತೆ ಕೂಡ ಮಾತನಾಡಿದ್ದಾರೆ. ಅಂತಿಮವಾಗಿ ಏನು ನಿರ್ಧಾರ, ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.